ಹೆಲೋ ಎವ್ರಿವನ್. ಇವತ್ತಿಂದ ನಾನು ಒಂದು ಹೊಸ ವಿಡಿಯೋ ಸೀರೀಸನ್ನು ಶುರು ಮಾಡ್ತಿದ್ದೀನಿ. ಅದೇನು ಅಂತಂದರೆ, ನಾವು ಇಂಗ್ಲೀಷ್ನಲ್ಲಿ ಬೇಗ ಮಾತಾಡಬೇಕು, ನಾವು ಇಂಗ್ಲೀಷನ್ನು ಬೇಗ ಕಲಿಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಅಂದರೆ ಪದೇ ಪದೇ ಬಳಸುವಂತಹ ಪದಗಳ ಪರಿಚಯ ಚೆನ್ನಾಗಿರಬೇಕಾಗಿರುತ್ತೆ. ಹಾಗಾಗಿ ಈ ಪದಗಳ ಅರ್ಥವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮ ಸುತ್ತಮುತ್ತ ಯಾರಾದರೂ ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ಅಥವಾ ನೀವೇನಾದರೂ ಇಂಗ್ಲೀಷನ್ನು ಓದ್ತಿರ್ಬೇಕಾದ್ರೆ ಆ ಕೆಲವೊಂದು ಪದಗಳ ಅರ್ಥ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಪದಗಳ ಅರ್ಥವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಯಾರ್ಯಾರು ನೀವು ಇಂಗ್ಲೀಷನ್ನು ನಾನು ಕಲಿಯಲೇಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಈ ವಿಡಿಯೋ ಸೀರೀಸನ್ನು ತಪ್ಪದೇ ಮಿಸ್ ಮಾಡದೆ ನೋಡಿ. ಯಾಕಂದರೆ ಇದರಿಂದ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಇವತ್ತಿನ ಮೊದಲನೇ ಪದ ಎಬಿಲಿಟಿ ಅಂತ ಅಂದರೆ ಸಾಮರ್ಥ್ಯ. ಇದಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. ಐ ಹ್ಯಾವ್ ಫೇತ್ ಇನ್ ಹಿಸ್ ಎಬಿಲಿಟಿ. ಐ ಹ್ಯಾವ್ ಫೇತ್ ಇನ್ ಹಿಸ್ ಎಬಿಲಿಟಿ ಅಂತ ಅಂದರೆ ನನಗೆ ಅವನ ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ ಅಂತ ಅರ್ಥ. ಇಲ್ಲಿ ಸಾಮರ್ಥ್ಯ ಅನ್ನೋ ಪದದ ಮೇಲೆ ನೀವು ಫೋಕಸ್ ಮಾಡಬೇಕು. ಅಂದರೆ ಸಾಮರ್ಥ್ಯ ಅನ್ನೋ ಪದನ ನಾವು ಇಂಗ್ಲೀಷ್ನಲ್ಲಿ ಎಬಿಲಿಟಿ ಅಂತ ಹೇಳ್ತೀವಿ. ಮುಂದಿನ ಪದ ಆಕ್ಸೆಪ್ಟ್ ಅಂತಂದರೆ ಒಪ್ಪಿಕೋ ಅಥವಾ ಸ್ವೀಕರಿಸು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಎಕ್ಸೆಪ್ಟ್ ದಿಸ್ ಚಾಲೆಂಜ್. ಎಕ್ಸೆಪ್ಟ್ ದಿಸ್ ಚಾಲೆಂಜ್ ಅಂತ ಅಂದರೆ ಈ ಸವಾಲನ್ನು ಸ್ವೀಕರಿಸು ಅಂತ ಅರ್ಥ. ನೀವು ಹೆಚ್ಚಾಗಿ ಇಲ್ಲಿ ಎಕ್ಸೆಪ್ಟ್ ಅನ್ನೋ ಪದದ ಮೇಲೆ ಗಮನವನ್ನು ಕೊಟ್ಟು ಓದ್ಕೊಳ್ಳಿ. ಮುಂದಿನ ಪದ ಆಕ್ಸೆಸ್ ಅಂತಂದರೆ ಪ್ರವೇಶ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಆಕ್ಸೆಸ್ ಟು ದ ಇಂಟರ್ನೆಟ್ ಅಟ್ ವರ್ಕ್. ವಿ ಹ್ಯಾವ್ ಆಕ್ಸೆಸ್ ಟು ದ ಇಂಟರ್ನೆಟ್ ಅಟ್ ವರ್ಕ್ ಅಂದರೆ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ನಮಗೆ ಇಂಟರ್ನೆಟ್ ಬಳಸೋದಕ್ಕೆ ಪ್ರವೇಶ ಇದೆ, ಅಂದರೆ ನಮ್ಗೆ ಅವಕಾಶ ಇದೆ ಅಂತ ಅರ್ಥ. ಮುಂದಿನ ಪದ ಅಕೊಮೊಡೇಷನ್. ಇದರ ಕನ್ನಡ ಅರ್ಥ ವಸತಿ. ಫಾರ್ ಎಕ್ಸಾಂಪಲ್, ವಿ ನೀಡ್ ಅಕೊಮೊಡೇಷನ್ ಫಾರ್ 5 ಪೀಪಲ್ ಅಂದರೆ ನಮಗೆ 5 ಜನಗಳಿಗೆ ವಸತಿ ಅವಶ್ಯಕತೆ ಇದೆ ಅಂತ ಅಂದರೆ ನಮಗೆ ಉಳ್ಕೊಳ್ಳೋದಕ್ಕೆ 5 ಜನಕ್ಕೆ ವಸತಿ ಅವಶ್ಯಕತೆ ಇದೆ ಅಂತ ಅರ್ಥ. ಮುಂದಿನ ಪದ ಅಕಂಪನಿ ಅಂತಂದರೆ ಜೊತೆಯಲ್ಲಿ, ಜೊತೆಗೆ ಅಂತ. ಫಾರ್ ಎಕ್ಸಾಂಪಲ್, ಹಿ ವಿಲ್ ಅಕಂಪನಿ ಮೀ ಟು ದ ಸ್ಟೋರ್. ಹಿ ವಿಲ್ ಅಕಂಪನಿ ಮೀ ಟು ದ ಸ್ಟೋರ್ ಅಂತ ಅಂದರೆ ಸ್ಟೋರ್ವರೆಗೂ ಅವನು ನನ್ನ ಜೊತೆ ಬರ್ತಾನೆ ಅಂತ ಅರ್ಥ. ಮುಂದಿನ ಪದ ಅಕ್ಯುರೇಟ್. ಅಕ್ಯುರೇಟ್ ಅಂದರೆ ನಿಖರ, ನಿಖರವಾದ. ಫಾರ್ ಎಕ್ಸಾಂಪಲ್, ದಿಸ್ ಡೇಟಾ ಈಸ್ ವೆರಿ ಅಕ್ಯುರೇಟ್. ದಿಸ್ ಡೇಟಾ ಈಸ್ ವೆರಿ ಅಕ್ಯುರೇಟ್. ಡೇಟಾ ಅಂತಂದರೆ ಒಂದು ಮಾಹಿತಿ. ಈ ಮಾಹಿತಿ ತುಂಬ ನಿಖರವಾಗಿದೆ, ಅಂದರೆ ಸ್ವಲ್ಪನೂ ತಪ್ಪಿಲ್ಲ, ಎಲ್ಲ ಸರಿಯಾಗಿದೆ. ಅದನ್ನು ನಾವು ಅಕ್ಯುರೇಟ್ ಅಂತ ಹೇಳ್ತೀವಿ. ಮುಂದಿನ ಪದ ಅಚೀವ್ ಅಂದರೆ ಸಾಧಿಸು. ಫಾರ್ ಎಕ್ಸಾಂಪಲ್, ಅಚೀವ್ ಯುವರ್ ಗೋಲ್ಸ್ ಅಂದರೆ ನಿಮ್ಮ ಗುರಿಗಳನ್ನು ನೀವು ಸಾಧಿಸಿ. ಸೊ ಇಲ್ಲಿ ನಿಮ್ಮ ಗುರಿ ಏನು? ನಿಮ್ಮ ಗುರಿ ಇಂಗ್ಲೀಷ್ ಕಲಿಯೋದೇ ಆಗಿರೋದ್ರಿಂದ ಸೊ ಅಚೀವ್ ಯುವರ್ ಗೋಲ್ ಅಂದರೆ ನಿಮ್ಮ ಗುರಿಯನ್ನು ನೀವು ಸಾಧಿಸಿ. ಮುಂದಿನ ಪದ ಆ್ಯಕ್ಟಿವ್ ಅಂದರೆ ಚುರುಕು, ಕ್ರಿಯಾಶೀಲ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಶಿ ಈಸ್ ವೆರಿ ಆ್ಯಕ್ಟಿವ್. ಶಿ ಈಸ್ ವೆರಿ ಆ್ಯಕ್ಟಿವ್ ಅಂದರೆ ಅವಳು ತುಂಬ ಚುರುಕಾಗಿದ್ದಾಳೆ. ನಾವು ಹೇಳ್ತಿರ್ತೀವಲ್ಲ, ಯಾರಾದರೂ ತುಂಬ ಬೇಗ ಕೆಲಸ ಮಾಡ್ತಿದ್ರೆ, ತುಂಬ ಎಲ್ಲನೂ ಬೇಗ ಅರ್ಥ ಮಾಡಿಕೊಂಡ್ರೆ ಅವಳು ತುಂಬ ಚುರುಕಿದ್ದಾಳಲ್ವ, ತುಂಬ ಬೇಗ ಅರ್ಥ ಮಾಡ್ಕೊತಾಳೆ, ಎಲ್ಲ ಬೇಗ ಕೆಲಸ ಮಾಡ್ತಾಳೆ ಅಂತ. ಸೊ ಅದಕ್ಕೆ ನಾವು ಆ್ಯಕ್ಟಿವ್ ಅಂತ ಹೇಳ್ತೀವಿ. ಮುಂದಿನ ಪದ ಅಬೌಟ್ ಅಂದರೆ ಸುಮಾರು, ಕುರಿತು, ಬಗ್ಗೆ ಅನ್ನೋ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್, ಟೆಲ್ ಮಿ ಅಬೌಟ್ ದ್ಯಾಟ್. ನಂಗೆ ಅದ್ರ ಬಗ್ಗೆ ಹೇಳು. ಬಗ್ಗೆ ಅಂದರೆ ಅಬೌಟ್. ಮುಂದಿನ ಪದ ಎಬೋವ್ ಅಂದರೆ ಮೇಲೆ. ಫಾರ್ ಎಕ್ಸಾಂಪಲ್, ದ ಬುಕ್ ಶೆಲ್ಫ್ ಈಸ್ ಎಬೋವ್ ದ ಡೆಸ್ಕ್. ದ ಬುಕ್ ಶೆಲ್ಫ್ ಈಸ್ ಎಬೋವ್ ದ ಡೆಸ್ಕ್ ಅಂತಂದರೆ ಬುಕ್ ಇರುವಂತಹ ಶೆಲ್ಫು ಡೆಸ್ಕ್ ಮೇಲಿದೆ. ಬುಕ್ ಇರುವಂತಹ ಶೆಲ್ಫ್ ಡೆಸ್ಕ್ ಮೇಲಿದೆ ಅಂತ ಅರ್ಥ. ಸೊ ಎಬೋ ಅಂದರೆ ಮೇಲೆ.
ಸೊ ಇದಿಷ್ಟು ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಹೊಸ ಇಂಗ್ಲೀಷ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.